ಆ ಮಷೀನ್ನ ಜೊತೆಗೆ ಕರೆಸಿ ಈಗ ಅವರು ಇವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ. ಬೆಳಗಾವಿ ಹೆಚ್ಚುವರಿ ಅಬಕಾರಿ ಆಯುಕ್ತ ಮಂಜುನಾಥ್ ಆಪ್ತೆ ಈಗ ಅರೆಸ್ಟ್ ಆಗಿದ್ದಾರೆ. ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಯಮುನಾ ಅವರು 2024ರಲ್ಲಿ ಕೆಲಸಕ್ಕೆ ಸ್ವಯಂ ನಿವೃತ್ತಿಯನ್ನ ಪಡೆದುಕೊಂಡಿದ್ದರು. ಮಂಜುನಾಥ್ ಪರಿಚಯದ ನಂತರ ಅವರು ಕೆಲಸಕ್ಕೆ ರಾಜೀನಾಮೆ ನೀಡಿದರು. 2004ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಆ್ಯಂಡ್ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ 2024ರಲ್ಲಿ ಸ್ವಯಂ ನಿವೃತ್ತಿಯನ್ನ ಪಡೆದುಕೊಂಡು ಇವರು ಮೈಸೂರಿನಲ್ಲಿದ್ದರು. ಈಗ ಇವರ ಮನೆ ಮೇಲೂ ಕೂಡ ರೇಡ್ ಆಗಿದೆ ಆ್ಯಂಡ್ ಇವರನ್ನ ಈಗ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುಖಕ್ಕೆ ಸ್ಕಾರ್ಫನ್ನು ಮುಚ್ಕೊಂಡು ಬರ್ತಿರುವಂಥ ಆ ಮಹಿಳೆನೇ ಯಮುನಾ ಅವರು. 2024ರಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ವಾಲಂಟ್ರಿ ರಿಟೈರ್ಮೆಂಟನ್ನು ತೆಗೆದುಕೊಂಡು ಅವರು ಮೈಸೂರಿನಲ್ಲಿ ನೆಲೆಸಿದ್ರು. ಸೊ ಮಂಜುನಾಥ್ ಅವ್ರ ಮೇಲೆ ಏನೋ ಒಂದು ದಾಳಿ ಆಗಿದೆ. ಸೊ ಅವ್ರಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳೇನಿದ್ದಾವೆ ಅದರಲ್ಲಿ ಇವರ ಪಾತ್ರ ಕೂಡ ಇದೆ ಅನ್ನುವಂಥ ಶಂಕೆಯ ಹಿನ್ನೆಲೆ ಇಡಿ ಅಧಿಕಾರಿಗಳು ಈಗ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿ ನಂತರ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವೈ ಮಂಜುನಾಥ್ ಅವರ ಬೆಳಗಾವಿಯ ನಿವಾಸ ಹಾಗೂ ಅವರಿಗೆ ಸಂಬಂಧಪಟ್ಟಂತಹ ಕಚೇರಿಗಳ ಮೇಲೆ ಇನ್ನೂ ಕೂಡ ಇವನ್ ಅಟ್ ದಿಸ್ ಮೊಮೆಂಟ್ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಇವರ ಜೊತೆ ವ್ಯಾವಹಾರಿಕವಾಗಿ ನಂಟು ಹೊಂದಿದಂಥ ವ್ಯಕ್ತಿಗಳ ಮನೆ ಹಾಗೂ ಕಚೇರಿ ಜೊತೆಗೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ತಂಡೋಪತಂಡವಾಗಿ ರೇಡ್ ಮಾಡಿ ಈಗ ಅಲ್ಲೂ ದಾಖಲಾತಿಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ಆ್ಯಂಡ್ ಮತ್ತೊಂದು ಕಡೆ 2024ರಲ್ಲಿ ರಿಟೈರ್ ಅಂತಂದರೆ ವಾಲಂಟ್ರಿ ರಿಟೈರ್ಮೆಂಟ್ VR ತೆಗೆದುಕೊಂಡಿದ್ದಂಥ ಯಮುನಾ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಕರೆಸ್ಪಾಂಡೆಂಟ್ ರವಿ ಪಾಂಡವಪುರ ಈಗ ಫೋನ್ ಮುಖಾಂತರ ಜಾಯ್ನ್ ಆಗಿದ್ದಾರೆ. ರವಿ, ಈಗ ಯಾವ ಒಂದು ಆಧಾರದ ಮೇಲೆ, ಯಾವ ಗ್ರೌಂಡ್ಸ್ ಮೇಲೆ ಯಮುನಾ ಅವ್ರನ್ನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅಂತ? ರಾಹುಲ್, ಪ್ರಮುಖವಾಗಿ ಈ ಯಮುನಾ ಸತೀಶ್ ಬಾಂಬೆದಾಗಿರುವಂತಹ ಮಂಜುನಾಥ್ ಅವರ ಅತ್ಯಾಪ್ತಿ ಅಂತ ಹೇಳಿ ಮೊದಲಿಗೆ ಮಾಹಿತಿಗಳು ಲಭ್ಯ ಆಗ್ತಿದೆ. 2004ರಲ್ಲಿ ಈಕೆ ಕೆಲಸಕ್ಕೆ ಸೇರ್ಕೊಂಡು 2024ರಲ್ಲಿ ಸ್ವಯಂ ನಿವೃತ್ತಿಯನ್ನ ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಕಾರಣ ಅಂತಂದ್ರೆ ಸ್ವಯಂ ನಿವೃತ್ತಿಯನ್ನ ಕೊಡ್ಸಿದ್ದೆ ಮಂಜುನಾಥ್ ಅಂತ ಹೇಳಿ ಈಗ ಅವ್ರ ಮೇಲೆ ಮಾತುಗಳು ಕೇಳಿ ಬರ್ತಿದೆ. ಇವರ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ಅಂದ್ರೆ ಅಕ್ರಮ ಹಣದ ವ್ಯವಹಾರ ಆಗ್ಬೋದು ಅಥವಾ ಹವಾಲ ಆಗ್ಬೋದು, ಇತರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ದೆ ಈ ಯಮುನಾ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಮಾಹಿತಿಗಳು ಲಭ್ಯ ಆಗ್ತಿದೆ. ಮಂಜುನಾಥ್ ಅವರ ಮೈಸೂರು ಭಾಗದಲ್ಲಿರುವಂತಹ ರೆಸಾರ್ಟ್ ಆಗ್ಬೋದು, ಬಾರ್ಗಳಾಗ್ಬೋದು ಅಥವಾ ಇತರೆ ಅವರ ಆಸ್ತಿ ಪಾಸ್ತಿ ಚಿರಾಸ್ತಿಗಳೆಲ್ಲನೂ ಕೂಡ ಅವರು ಹ್ಯಾಂಡಲ್ ಮಾಡ್ತಿರೋ. ಈ ಕಾರಣಕ್ಕಾಗಿ ಅವರ ಮನೆಯಲ್ಲಿಯೇ ಸಾಕಷ್ಟು ದಾಖಲಾತಿಗಳಿದ್ದು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಇದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ವೈ ಮಂಜುನಾಥ್ ಅವರು ಮೈಸೂರಿಗೆ ಬಂದಾಗೆಲ್ಲ ಉಳ್ಕೊಳ್ತಿದ್ದೆ ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಯಮುನಾ ಅವರ ನಿವಾಸದಲ್ಲಿ. ಹೀಗಾಗಿ ಅವರಿಬ್ಬರ ನಡುವೆ ಒಂದು ರೀತಿಯ ಬಾಂಡಿಂಗ್ ಇತ್ತು. ಈ ಕಾರಣಕ್ಕಾಗಿ ಅವರ ಬಳಿ ಇದ್ದಂತಹ ಆಸ್ತಿ ಪತ್ರಗಳು ಎಲ್ಲವೂ ಕೂಡ ವೈ ಮಂಜುನಾಥ್ ಅವರಿಗೆ ಸೇರಿದ್ದು ಅನ್ನೋ ಒಂದು ಆಧಾರದ ಮೇಲೆ ಮತ್ತೆ ಅವರ ಅತ್ಯಾಪ್ತಿಯಾಗಿರೋ ಕಾರಣಕ್ಕಾಗಿ ಅವ್ರ ಮನೆ ಮೇಲೆ ದಾಳಿಯನ್ನು ಮಾಡಿ ಅಗತ್ಯ ದಾಖಲೆಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅವ್ರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆ ಮಾಡಲಾಗ್ತಿದೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.